ಕೊನೆಯ ಪ್ರಶ್ನೆ, ನೀವು ಅವಾಗ ಹೇಳಿದ್ರಿ ಸೀರಿಯಲ್ ಪಾತ್ರಗಳನ್ನ ಜನರು ತುಂಬ ವೈಯಕ್ತಿಕವಾಗಿ ತಗೊಳ್ತಾರೆ ಅಂತ. ಈಗ ನಿಮ್ಮ ಮತ್ತೆ ಪಾರು ಕ್ಯಾರೆಕ್ಟರ್ ಮಾಡಿರುವಂತಹ ನಿಶಾ ರವಿಕೃಷ್ಣನ್ ಅವರ ಕೆಮಿಸ್ಟ್ರಿ ನೋಡಿ ಆನ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅಥವಾ ತೆರೆಯಿಂದ ಇವ್ರು ಲವ್ ಮಾಡ್ಬೋದು ಅಂತ ಹೇಳ್ಬೋದು. ಜಯದೇವ್ ಮಲ್ಲಿ ಕ್ಯಾರೆಕ್ಟರ್ ನೋಡಿ ಕೂಡ ಇದು ನಿಜವಾಗ್ಲೂ ಎಫೆಕ್ಟ್ ಆಗುತ್ತಾ ಇಲ್ಲ? ಅದು ಹೇಗೆ ಗೊತ್ತಾ, ನಿಮ್ಮ ವೈಯಕ್ತಿಕ ಬದುಕಿಗೆ? ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಪ್ರಾಬಬ್ಲಿ ಈ ಸೀರಿಯಲ್ ಸ್ಟಾರ್ಟ್ ಆದಾಗ, ಅಣ್ಣಯ್ಯ ಶುರು ಆದಾಗ ಎಲ್ಲೋ ಆ ಕೆಮಿಸ್ಟ್ರಿ ವರ್ಕ್ ಆಗಿರಲಿಲ್ಲ. ಪ್ರಾಬಬ್ಲಿ ಅದಂದರೆ ಕಥೆಯಲ್ಲೇ ಒನ್ ಸೈಡ್ ಲವ್ ಇತ್ತು ನಂದು, ಆ್ಯಂಡ್ ಪಾರುಗೆ ಬೇರೆ ಯಾರನ್ನೋ ಇಷ್ಟ ಇರುತ್ತೆ. ಅದಾದಮೇಲೆ ಇಷ್ಟ ಇಲ್ಲದೆ ಇರೋ ಒಂದು ಮದುವೆ ಆಗುತ್ತೆ. ಆಮೇಲೆ ಮದುವೆ ಆದಮೇಲೆ ಅದು ಹೇಗೋ ಆ ಕೆಮಿಸ್ಟ್ರಿ ಬೆಳೀತಾ ಹೋಗುತ್ತೆ. ಸೊ ಬಿಗಿನಿಂಗಲ್ಲಿ ಕನೆಕ್ಟ್ ಆಗದೇ ಇದ್ದಿದ್ದು, ಅದಾದಮೇಲೆ ಆಲ್ ಆಫ್ ಅ ಸಡನ್ ಕನೆಕ್ಟ್ ಆಗುತ್ತೆ ಜನರಿಗೆ. ಆ್ಯಂಡ್ ಪ್ರತಿಯೊಬ್ಬರು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಮ್ಮ ಪೇರಿಗಿರುವಂಥ ಒಂದು ಫ್ಯಾನ್ ಬೇಸ್ ಇರಲಿ, ಜನ ತೋರಿಸ್ತಾ ಇರೋಂಥ ಪ್ರೀತಿ ಆಗಲಿ, ನನಗೆ ನೋಡಿದ್ರೆ ಆ್ಯಕ್ಚುಲಿ ಖುಷಿಯಾಗುತ್ತೆ. ಬಿಕಾಸ್ ಆ್ಯಸ್ ಅ ಆರ್ಟಿಸ್ಟ್ ನಾವು ಇಷ್ಟೊಂದು ಕೆಲಸ ಮಾಡೋದೇನಕ್ಕೆ? ಆ ಪಾತ್ರನ ಗೆಲ್ಸೋದಕ್ಕೆ. ನಾವೊಂದು ಪ್ರೀತಿ ತೋರಿಸ್ತೀವಿ ಅಂದರೆ ಅಲ್ಲೊಂದು ಪೇರ್ ಒಂದು ಪ್ರೀತಿ, ಅವ್ರಿಗೆ ಒಂದು ಲವ್ ಇದೆ ಅನ್ನೋಂಥದ್ದು ತೋರಿಸಿದ್ರೆ ಜನರು ಕನೆಕ್ಟ್ ಆಗಬೇಕಲ್ವ ಕೆಮಿಸ್ಟ್ರಿಲಿ. ಅಂದರೆ ಸೈಕಾಲಜಿಕಲಿ ಕನೆಕ್ಟ್ ಆಗಬೇಕಲ್ಲ. ಕನೆಕ್ಟ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಖುಷಿ ಪಡುವಂಥ ವಿಷಯ. ಅಂದರೆ ಅದರಲ್ಲಿ ಸುಮಾರು ಜನ, ಈಗ ನೀವೇ ಹೇಳ್ದಂಗೆ ಪ್ರಾಬಬ್ಲಿ ಜನ ಖುಷಿ ಪಡ್ಬೋದು, ಇಲ್ಲ ಅವ್ರ ತೆರೆ ಹಿಂದೆನೂ ಆಗಬೇಕು ಅನ್ನೋಂಥದ್ದು. ಅದು ಜನರ ಪ್ರೀತಿ, ಇದು ಯಾವಾಗಲೂ ಹಾಗೆ ಅಲ್ವಾ? ಸೊ ಜನರು ಎಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿಸ್ತಾರೆ ಅಥವಾ ಕೆಮಿಸ್ಟ್ರಿ ಆ ಬಾಂಡಿಂಗ್ನ ಇಷ್ಟಪಡ್ತಾರೆ ಅಂದರೆ, ಅವರು ನಿಜವಾಗ್ಲೂ ಅದು ಆಗ್ಲಪ್ಪ ಅನ್ನೋಂಥದ್ದು. ಅದೇನು ಇದು ಹೊಸದಲ್ಲ, ಬೇಕಾದಷ್ಟು ಸೀರಿಯಲ್ ನೀವು ನೋಡಿರ್ತೀರಿ, ಎಲ್ಲ ಪಾತ್ರಗಳಲ್ಲಿ ಆ ಥರ ತೊಗೊಳ್ತಾರೆ. ಆ್ಯಂಡ್ ಅದು ಜನರ ಮುಗ್ಧತೆ, ಅವರು ತೋರಿಸುವಂಥ ಮುಗ್ಧ ಪ್ರೀತಿ ಅನಿಸುತ್ತೆ ನನಗೆ. ಅಂದರೆ ಅವ್ರು ಏನು ತೆರೆ ಮೇಲೆ ನೋಡ್ತಾರೆ, ಈಗ ನಾವು ನೋಡ್ತೀವಿ, ಸುಮಾರು ನಮ್ಮ ಅಜ್ಜಿ ಎಲ್ಲ ನೋಡ್ತಿದ್ರು ಮುಂಚೆ, ನಾವು ಅವಾಗ ನೋಡೋದು, ಅವರು ಒಂದು ವಿಲನ್ ಪಾತ್ರ ಇದೆ ಅಂದರೆ ಅದು ಬೈಯೋದು, ಅವರು ಟೆನ್ಷನ್ ಮಾಡ್ಕೊಂಡು ಬೈಯೋದು. ಇನ್ನೊಂದು ಯಾವುದೋ ವೀಡಿಯೋ ನೋಡಿದ್ದೆ, ಪರ್ಕೆ ಹಿಡ್ಕೊಂಡು ಒಂದು ಅಜ್ಜಿ ಟಿ ವಿ ಮುಂದೆ ಕೂತಿರ್ತಾಳೆ, ಇವಳಿಗೆ ಪರ್ಕೆಯಲ್ಲಿ ಆ ಟಿ ವಿಗೆ ಹೊಡಿತಾರೆ. ಅಂದರೆ ಅವ್ರು ಎಷ್ಟು ಎಮೋಷ್ನಲಿ ಕನೆಕ್ಟೆಡು. ಸೊ ಇಂಥದ್ದೆಲ್ಲ ಆದಾಗ ಡೆಫಿನೆಟ್ಲಿ ಒಂದು ಲವ್ ಕೆಮಿಸ್ಟ್ರಿ ನಿಜ ಆಗಲಿ ಅನ್ನೋಂಥದ್ದನ್ನ ಜನ ಆಸೆ ಪಡುವಂಥದ್ದು ತಪ್ಪಲ್ಲ. ಆದರೆ ಅವ್ರ ಮುಗ್ಧ ಪ್ರೀತಿ, ಆ ಪ್ರೀತಿನ ನಾವು ಖುಷಿಲಿ ತೊಗೋಬೇಕು.